ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಕಿಚನ್ ಯೂಟ್ಯೂಬ್ ಚಾನಲ್. ಈ ಮಟ್ಟಿ ಸ್ಟೈಲಿನ ಮಟನ್ ಸಾಂಬಾರನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ, ಹಾಗಿದ್ರೆ ಈಗ ಮಟನ್ ಮಾಡಲಿಕ್ಕೆ ಏನೇನು ಬೇಕು ಅನ್ನುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿರಿ, ನಾನು ಇವತ್ತು ಮಟನು 1 kg ಮಟನನ್ನು ತಂದಿದ್ದೀವಿ. ಒಳ್ಳೆ ಎಳೆ ಮಟನನ್ನು ತಂದಿದ್ದೀವಿ. ಮಾರೋ ಥರ ಬೇಕು. ಫಸ್ಟು ಇದು ಕೊತ್ತಂಬರಿ ಕಾಳು ಅಬೇಜ, ನೆಕ್ಸ್ಟು ಇದು ಚಕ್ಕೆ, ಒಂದು 4 ಲವಂಗ, ಒಂದು 4 ಕಾಳು ಮೆಣಸು, ಮತ್ತು ಇದು ಚಕ್ಕರ್ ಮೊಗ್ಗು, ಮತ್ತು ಇದು ಬಿಳಿ ಎಳ್ಳು, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಮೆಂತ್ಯ ಕಾಳುಗಳು. ಇವೆಲ್ಲ 2 ಬೊಟ್ಟಲ ಒಣಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಟನ್ಗೆ ಯಾವಾಗಲೂ ಒಣಕಾಯಿ ಇದ್ದರೆ ಅದನ್ನು ಹುರ್ಕೊಂಡು ಮಾಡಿದ್ರೆ ಅದ್ರ ಪರಿಮಳ ಚೆನ್ನಾಗಿರ್ತದೆ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ನಮ್ಮ ಆ ಫ್ಲೇವರ್ ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಐತೆ. ಸೊ ಹಿಂಗಾಗಿ ನಾವೀಗ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಮತ್ತು ಈಗ ಅದಕ್ಕೆ ಬೇಕಾಗಿರುವಂಥ ಹಸಿ ಮಸಾಲೆಗಳು ಏನು ಬೇಕಪ್ಪ ಅಂದರೆ, 2 ಟೊಮೆಟೊನ ನಾವು ಚಾಪ್ಸ್ ಮಾಡಿದ್ದೀವಿ, ಮತ್ತು ಸ್ವಲ್ಪ ಒಳ್ಳೆ ಕೊತ್ತಂಬರಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಈರುಳ್ಳಿ ಯಾಕೆ ಜಾಸ್ತಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಮಟನ್ ಸಪ್ಪಾಗೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಪುಟಾಣಿ, ಮತ್ತು ಸ್ವಲ್ಪ ಅರಿಶಿನ, ಮತ್ತು ಬೆಳ್ಳುಳ್ಳಿ, ಮತ್ತು ಶುಂಠಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಖಾರ. ಇದು ಒಳ್ಳೆ ಅಂದರೆ ಈಗ ಆಲ್ರೆಡಿ ಮಸಾಲೆ ಮಿಕ್ಸ್ ಆಗಿರುವಂಥ, ಈಗ ಇದಕ್ಕೆ ಖಾರ ರೆಡಿ ಮಾಡಬೇಕಾದ್ರೆ ಇದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ರೆಡಿ ಮಾಡಿರ್ತಾರೆ. ಮತ್ತು ಇದು ನಿಮಗೆ ಆಯಿಲು ಎಷ್ಟು ಬೇಕಲ್ಲ ಅಷ್ಟು ಆಯಿಲ್, ಕುಕ್ಕಿಂಗ್ ಆಯಿಲು. ನೆಕ್ಸ್ಟು ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇಟ್ಟಿದ್ವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡಿದ್ರಲ್ಲ. ಬನ್ನಿ, ಹಂಗಾರೆ ನಾವೀಗ ಪಕ್ಕ ಹಳ್ಳಿ ಸ್ಟೈಲ್ ಮಟನನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈ ಒಣಕಾಯಿನ ತವ ಮೇಲೆ ಹಾಕ್ತಾಯಿದ್ದೀನಿ. ಚಕ್ಕೆ, ಸ್ವಲ್ಪ ಚಕ್ಕೆ, ಲವಂಗ, ಮತ್ತು ನಿಮ್ಗೆ ಆಗಲೇ ತೋರಿಸಿರುವಂಥ ಎಲ್ಲ ಒಣ ಮಸಾಲೆನ ಹಾಕೋಬೇಕು. ಉರಿಗಡ್ಲೆನ ಹಾಕೋಬೇಕು. ಉರಿಗಡ್ಲೆ ಯಾಕೆ ಹಾಕೋಬೇಕಂದ್ರೆ ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರ್ತದೆ, ಮತ್ತು ಟೇಸ್ಟ್ ಚೆನ್ನಾಗಿ ಬರ್ತದೆ. ಹೀಗಾಗಿ ನಾವು ಮಾಡಬೇಕಾದ್ರೆ ಹಾಕೊಳ್ತಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಒಬ್ಬರು ಅದಕ್ಕೆ ಮಂಡ್ಯದವರು, ಮಂಡ್ಯ ಅಂದ ತಕ್ಷಣ ಯಾವುದೂ ಬೇಡ, ಮಿಲ್ಟ್ರಿ ಹೋಟೆಲ್ ಒಳ್ಳೆ ಮಟನ್ ರಾಗಿ ಮುದ್ದೆ ಮಾಡ್ತಾರೆ. ಹೀಗಾಗಿ ಅವರು ಹಾಕೋದನ್ನು ನಾನು ನೋಡಿ ಒಂಥರ ಸರಿ, ಅವರು ಮಾಡಿದ್ದನ್ನು ನಾವು ಊಟ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು. ಸೊ ಹೀಗಾಗಿ ನಾವು ಆವಾಗಿಂದ ಉರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀವಿ. ತೋರಿಸಿದಾಗ ಒಂದು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುರಿದು ಮಾಡೋದ್ರಿಂದ ಒಳ್ಳೆ ಸ್ಮೆಲ್ಲು. ಮತ್ತು ಈಗ ನಾವು ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಮಿಕ್ಸರಲ್ಲಿ ಗ್ರೈಂಡ್ ಮಾಡೋದಿಲ್ಲ, ಅದನ್ನು ನಾವು ಕಲ್ಲಲ್ಲೇ ಅರಬಿಟ್ಟು ಮಸಾಲೆನ ರೆಡಿ ಮಾಡ್ತೀವಿ ಅಂತ. ಹಿಂಗಾಗಿ ಅದು ಒಳ್ಳೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋ ಒಂದು 10 ನಿಮಿಷ ನಂತರ, ಈಗ ನಾವು ಹೇಳಿದ್ವಲ್ಲ ಆಗಲೇ ಕಲ್ಲಲ್ಲಿ ರುಬ್ಬೇಕಂತ. ಇದೇ ನೋಡಿ ಕಲ್ಲು, ಇದು ಯೂಸಲಿ ಹಳ್ಳಿಗಳಲ್ಲೆಲ್ಲ ಇರ್ತದೆ. ಈಗ ಎಲ್ಲರೂ ಮಿಕ್ಸರಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಸೊ ಹಾಗಾಗಿ ನಾವೀಗ ಈ ಕಲ್ಲಲ್ಲಿ ರುಬ್ಬಿ ನಿಮಗೆ ಈಗ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮೇಲೆ ಕೆಳಗೆ ಈ ಥರ ಮಾಡಿಕೊಂಡು ಮಸಾಲೆನ ರುಬ್ತಾ ಹೋಗ್ಬೇಕು. ನಿಮಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ, ಈಗ ಹೊಡ್ಕೊಂಡಿದ್ದು ಮಸಾಲೆಗೆ ಈ ಥರ ಈ ಅದಕ್ಕೆ ಬಂದಿದೆ. ಈಗ ಈ ಅದಕ್ಕೆ ಬಂದಮೇಲೆ ನೆಕ್ಸ್ಟ್ ಇನ್ನೇನು ಮಾಡಬೇಕಪ್ಪ ಅಂದರೆ, ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ರುಬ್ತಾ ಹೋಗ್ಬೇಕು. ಆವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅವನ್ನ ಈ ರೀತಿ ಮಾಡೋ ಮಸಾಲೆ ಅಡುಗೆಗೆ ಒಳ್ಳೆ ಅದ್ಭುತವಾದಂಥ ಒಂದು ಟೇಸ್ಟ್ ಕೊಡ್ತದೆ, ಆರೋಗ್ಯಕ್ಕೂ ಕೂಡ ಚೆನ್ನಾಗಿರ್ತದೆ. ಹೀಗಾಗಿ ಮೊದಲಿನ ಜನ ಎಲ್ಲ ಈ ರೀತಿ ಕಲ್ಲಲ್ಲಿ ರುಬ್ಬಿ ತಿನ್ನೋದ್ರಿಂದ ಯಾವುದೇ ರೀತಿ ರೋಗ ರುಜಿನಗಳಾಗಿ ಬರ್ತಿರಲಿಲ್ಲ. ಮತ್ತು ಅವರು ಒಂಥರ ಎಕ್ಸಸೈಸು ಆಗ್ತದೆ. ಒಳ್ಳೆ ಆರೋಗ್ಯ ವೃದ್ಧಿಸೋದ್ರ ಜೊತೆಗೆ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೋಬೋದು. ಈಗ ಮಸಾಲೆನ ತೆಗಿತಾ ಇದ್ದೀವಿ. ಈಗ ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನರಿಲ್ಲದ ಸಭಾಗಿ ತಕ್ಕಬೇಡ ಸರ್ವಜ್ಞ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ, ಹಿಂದಿನ ದಿನದಲ್ಲಿ ಅಜ್ಜಿಗಳಿದ್ರು ಅಂದರೆ ಅವರು ಯಾವುದೇ ರೀತಿ ಹಿಂದಿನ ಕಾಲದಲ್ಲಿ ಮಿಕ್ಸರ್ ಆಗಲಿ, ಆ ರೀತಿ ಎಲೆಕ್ಟ್ರಾನಿಕ್ ಉಪಕರಣಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಲ್ಲಲ್ಲೇ ಮಸಾಲೆ ಅರದ್ಬಿಟ್ಟು ಅಡುಗೆ ಮಾಡೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ. ಎಲ್ಲ ರೆಡಿಯಾಗಿದೆ. ಈಗ ನಾವು ಫಸ್ಟ್ ಇದೆಲ್ಲ ಮೆಲ್ಟ್ ಆಗೋದು, ಇದೆಲ್ಲ ಕರಗಿದ ಮೇಲೆ ಎಣ್ಣೆಯಲ್ಲಿ ಉಳಿದಿರುವಂಥ ಮಟನನ್ನು ಇದಕ್ಕೆ ಸೇರಿಸ್ಕೋಬೇಕು. ಕರಗಿಲ್ಲ ಎಣ್ಣೆಯಲ್ಲಿ ಕರಗಿ ಕಲರ್ ಚೇಂಜ್ ಆಗಿದೆ. ಈಗ ಉಳಿದಿರುವಂಥ ಮಟನನ್ನು ಮತ್ತೆ ನಾವು ಕಾಯ್ದಿರುವಂಥ ಎಣ್ಣೆಗೆ ಆಲ್ಮೋಸ್ಟ್ ನಾನ್ ವೆಜ್ ಅಂದರೆ ಎಲ್ಲರಿಗೂ ಮಟನ್ ಇಷ್ಟ ಆಗೇ ಆಗ್ತದೆ. ಯಾರು ಮಟನನ್ನು ಇಷ್ಟಪಡ್ತೀರಿ ಅವರ ಜನತೆ ಇದು ಖಂಡಿತವಾಗಿ ಇಷ್ಟ ಆಗೇ ಆಗ್ತದೆ. ದಯವಿಟ್ಟು ಒಂದು ಸಲ ನಾವು ಮಾಡಿರುವಂಥ ಪದ್ಧತಿಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅದ್ಭುತವಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಒಂದು ಅಳತೆಗೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ರುಚಿಗೆ ತಕ್ಕಷ್ಟು. ಸಾಂಬಾರು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕಲ್ಲ ಆ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಮೊದಲಿಗೆ ಮಟನ್ ಬೇಯೋಗೋಸ್ಕರ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಳ್ಳಿ. ನೀರು ನಿಮಗೆ ಸಾಂಬಾರು ಎಷ್ಟು ಬೇಕಲ್ಲ ಆ ನಂತರ ನೀವು ಉಪ್ಪನ್ನು ಸೇರಿಸ್ಕೋಬೋದು. ಉಪ್ಪನ್ನು ಫಸ್ಟಿಗೆ ಸೇರಿಸೋದ್ರಿಂದ ಮಟನ್ನು ಬೇಗ ಬಾಯ್ಲ್ಡ್ ಆಗ್ತದೆ. ಸೊ ಹೀಗಾಗಿ ಮೊದಲಿಗೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ ತಕ್ಷಣ ನೆಕ್ಸ್ಟ್ ಇದಕ್ಕೆ ಅರಿಶಿಣವನ್ನು ಕೂಡ ಹಾಕೋಬೇಕು. ಅರಿಶಿಣ ಸೇರಿಸೋದ್ರಿಂದ ಬೇಗ ಮಟನ್ನು ಹದವಾಗಿ ಬೆಂತೈತೆ. ಫ್ರೆಂಡ್ಸ್ ನೋಡಿ, ಈಗ ಮಟನ್ ಬೇಯ್ತಾ ಇದೆ ನೋಡಿ. ಮಟನ್ ಈ ರೀತಿ ಇನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕದು. ಫ್ರೆಂಡ್ಸ್ ಈಗ ಮಟನನ್ನು ನೋಡ್ಬೋದು, ಮಟನ್ ಯಾವ ರೀತಿ ಈಗ ಬಂದಿದೆ ಅಂತ. ಈ ರೀತಿ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಮಟನನ್ನು ಬೇಯಿಸ್ಕೊಳ್ಳೋದಾಗಿ ಮಟನ್ ಮಸಾಲನ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಮಸಾಲೆ ಸ್ವಲ್ಪ ಗರಂ ಮಸಾಲೆನ ಹಾಕೋತಾ ಇದ್ದೀನಿ.
ಸ್ವಲ್ಪ ಈಗ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಹಾಂ, ಅದ್ಭುತವಾಗಿ ಮಸಾಲೆ ಪರಿಮಳ ಬರ್ತಾಯಿದೆ. ಹಾಗೆ ಈ ಸ್ಮೆಲ್ಲಿಗೆ ಈಗ ನಾವು ಮೊದಲೇ ಮಸಾಲೆ ರೆಡಿ ಮಾಡ್ಕೋಬೇಕಾದ್ರೆ ಅದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಪೇಸ್ಟಿಗೆ ಹಾಕೊಂಡು ರುಬ್ಬಿದ್ದೀವಿ. ಇನ್ನೊಂದು ಚೂರು ನಾವು ಮನೆಯಲ್ಲೇ ತಯಾರಿಸಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವುದೇ ರೀತಿ ಅಂಗಡಿಯಲ್ಲಿ ತಂದಿದ್ದಲ್ಲ, ಅದು ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಇನ್ನೂ ಮಟನ್ ಪರಿಮಳ ಇನ್ನೂ ಅದ್ಭುತವಾಗಿ ಬರ್ತೈತೆ. ಈಗ ನೋಡಿ ಫ್ರೆಂಡ್ಸ್, ಈಗ ಎಣ್ಣೆಲೇ ನಾವು ತೋರಿಸಿರುವಂಥ ಈ ಕೆಂಪು ಖಾರವನ್ನು ಹಾಕೋಬೇಕು. ನಿಮಗೆ ಎಷ್ಟು ನೀವು ಖಾರ ತಿಂತಿರಲ್ಲ ಆ ಪ್ರಮಾಣಕ್ಕೆ ಹಾಕೋಬೇಕು. ಇದು ಒಂದು 4 ಟೇಬಲ್ ಸ್ಪೂನಷ್ಟು ಖಾರ ಇದೆ. ಇದನ್ನು ಎಣ್ಣೆಲೆ ಹಾಕೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಅದು ತನ್ನ ಮಟನ್ ಎಲ್ಲ ಕಡೆಗೂ ಅದು ಸೇರ್ಕೊಳ್ಳೋದ್ರಿಂದ ಮಟನ್ ಚೆನ್ನಾಗಿ ಪರಿಮಳ ಬರ್ತೈತಿ. ನೋಡಿರಿ ಯಾವ ಥರ ರೆಡ್ಡಾಗಿ ಒಳ್ಳೆ ರೆಡ್ಡಿಶ್ ಆಗಿ ಮಟನ್ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ಈಗ ನಾನು ಹಾಕಿರುವಂಥ ಈ ಖಾರ ನಿಮಗೆ ಸಿಗದೇ ಇದ್ದರೆ ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆಗೆ ಸಿಗ್ತದೆ. ಇದು ಉಮದಿಯವರ ಮಸಾಲೆ ಖಾರ ಅಂತೇಳಿದರೆ ನಿಮಗೆ ರುಚಿ ಎಲ್ಲ ರೀತಿಯ ಉಮದಿ ಮಿರ್ಚಿ ಮಸಾಲೆ ಖಾರ ಅಂತೇಳಿ ನೋಡಿ. ಇದರಲ್ಲಿ ಮಸಾಲೆ ಖಾರ ಅಂತೇಳಿದರೆ ಆನಿಯನ್ನು ಎಲ್ಲನೂ ಹೋಮ್ ಮೇಡ್ ಆಗಿರ್ತೈತೆ, ತುಂಬ ಅದ್ಭುತವಾಗಿರ್ತದೆ. ಅವ್ರಿಗೆ ಎಲ್ಲ ರೀತಿಯ ಮಸಾಲೆಗಳು ಇದ್ದಾವೆ. ಕೋಕೋನಟ್ ಗಾರ್ಲಿಕ್ ಮಸಾಲೆ ಆಗಿರ್ಬೋದು, ಮತ್ತು ಅಗಸಿ ಚಟ್ನಿ ಆಗಿರ್ಬೋದು, ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಎಲ್ಲ ರೀತಿಯ ಅದ್ಭುತವಾಗಿರುವಂಥ ಚಟ್ನಿಗಳನ್ನು ಅದು ಉಮದಿ ಕಂಪ್ನಿ ಅನ್ನುವಂಥದ್ದು ಬಿಜಾಪುರ ಮಾರ್ಕೆಟಲ್ಲಿದೆ. ಅಂದರೆ ಈಗ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆಗೂ ಅವ್ರ ಮಾರ್ಕೆಟಿಂಗ್ ಇರೋದ್ರಿಂದ ಎಲ್ಲ ಕಡೆಗೂ ಸಿಗ್ತದೆ. ಒಳ್ಳೆ ಅದ್ಭುತವಾದಂಥ ಖಾರ ನಾವು ನಮ್ಮ ಮನೆಯಲ್ಲೇ ಮಾಡ್ತಿದ್ದೀವಿ. ಈಗ ಖಾಲಿ ಆಗಿರೋದ್ರಿಂದ ನಾವು ಖಾಲಿ ಆದರೆ ಅದೇ ಮಸಾಲೆ ಖಾರ ತರ್ತೀವಿ. ನೋಡಿ ಯಾವ ರೀತಿ ರೆಡ್ಡಿಶ್ ಆಗಿ ಒಳ್ಳೆ ಚಾಪ್ ಮಟನ್ ಹಾಗೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತದೆ. ನೋಡಿ ಯಾವ ರೀತಿಯಾಗಿ ಮಟನ್ ಅದ್ಭುತವಾಗಿ ಖಾರ ಏನು ಕಾಯಿ ಎಲ್ಲನೂ ಹಸಿ ಖಾರನ ಏನು ನಾವು ರುಬ್ಬಿಟ್ಕೊಂಡಿದ್ದು ಮಸಾಲೆಯನ್ನು ಫೈನಲಾಗಿ ಸೇರಿಸ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಕೊನೆಯದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ನಮಗೆ ಪ್ರಮಾಣದಲ್ಲಿ ಬೇಕಾದಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೂ ಸಾಂಬಾರು ಎಷ್ಟು ಬೇಕಲ್ಲ, ನಾನೊಂದು 4 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ 3 ರಿಂದ 4 ವಿಷಲನ್ನು ಹೊಡಿಸ್ಬಿಟ್ರೆ ಒಳ್ಳೆ ಅದ್ಭುತವಾಗಿರುವಂತಹ ನಾಟಿ ಸ್ಟೈಲ್ ಕಲ್ಲಲ್ಲಿ ರುಬ್ಬಿರುವಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಇದು 4 ವಿಸಿಲ್ ಆದ ತಕ್ಷಣ ನಾನೀಗ ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ಈಗ ತೆಗಿತಾ ಇದ್ದೀನಿ. ಮಟನ್ ಸಾಂಬಾರು ರೆಡಿ ಆಗಿದೆ ಅನ್ಕೋತೀನಿ. ಈಗ ಪೀಸ್ಗಳು ತುಂಬ ಅದ್ಭುತವಾಗಿ ಬೆಂದಿದೆ. ಇದನ್ನು ನೀವು ರೊಟ್ಟಿಗಾಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಮತ್ತು ಮುದ್ದೆಗೆ ಇನ್ನೂ ಸಖತ್ತಾಗಿರ್ತದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಮಾಡಿದಂಥ ಮೆಥಡಲ್ಲಿ ಮಾಡಿ ಚೆನ್ನಾಗಿದೆ. ನೋಡಿ ನಾನು ರೆಡಿಯಾಗಿರುವಂಥ ಮಟನ್ ಸಾಂಬಾರು ಮತ್ತು ಚಾಪ್ಸ್ಗಳನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡ್ತೀನಿ ಯಾವ ರೀತಿ ಆಗಿದೆ ಸಾಂಬಾರು ಅಂತ. ವಾವ್, ಅದ್ಭುತ ಅಂದರೆ ಅದ್ಭುತ. ಇದು ನೀವು ಮಿಕ್ಸರಲ್ಲಿ ಮಾಡಿ ತಿನ್ನೋದಕ್ಕೂ ಈ ಥರ ಕಲ್ಲಲ್ಲಿ ಮಸಾಲೆನ ರುಬ್ಬಿ ಮಾಡೋದಕ್ಕೂ ಅದ್ಭುತವಾದಂಥ ಟೇಸ್ಟ್ ಬರ್ತದೆ. ಮಟನ್ ಪೀಸ್ ತಿಂದು ನೋಡ್ತೀನಿ ಒಂದು. ನಾನು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು. ನೋಡಿ ಯಾವ ಥರ ಜ್ಯೂಸಿ ಆಗಿದೆ. ಯಾವ ಮಿಲಿಟರಿ ಹೋಟೆಲ್ಗೂ ಕಡಿಮೆ ಇಲ್ಲ. ಫ್ರೆಂಡ್ಸ್, ನಾವು ಮಾಡಿರುವಂಥ ಈ ಮಟನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇದನ್ನು ಟ್ರೈ ಮಾಡಿ. ಹೆಚ್ಚೆಚ್ಚು ನೀವು ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂಥರ ಟ್ರೈ ಮಾಡಿ. ಇನ್ನೂ ನಾವು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋವನ್ನು ನೀವು ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಅದ್ಭುತವಾದಂಥ ವಿಡಿಯೋದೊಂದಿಗೆ ಬರ್ತೀವಿ. ಎಲ್ಲರೂ ನಿಮ್ಮ ಕಾಮೆಂಟ್ಗೆ ಕಾಯ್ತಿರ್ತೀವಿ. ಕಾಮೆಂಟ್ ಮಾಡಿ. ಬಾಯ್, ಎಂಜಾಯ್ ಮಾಡಿ. ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.